ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿರುವಂಥದ್ದು. ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಮಾರಕ. ಈ ಒಂದು ಯೋಜನೆಯಿಂದ ರೈತರಿಗೆ ತೊಂದರೆ ಆಗುತ್ತೆ ಅಂತ ಈಗ ರಾಜ್ಯ ರೈತ ಸಂಘದಿಂದ ಈ ಒಂದು ಪ್ರತಿಭಟನೆಯ ಕಾವು ಜೋರಾಗಿರುವಂಥದ್ದು. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆದಿರುವಂಥದ್ದು. ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಏನು ಮಾಡಬೇಕು ಅಂತ ಹೊರಟಿದೆ, ಅದು ಮಾರಕ, ನಿಜವಾಗಿಯೂ ಅದು ಬೇಕಾಗಿಲ್ಲ. ಹೀಗಾಗಿ ಈ ಒಂದು ಪ್ರತಿಭಟನೆ ನಡೆದಿರುವಂಥದ್ದು. ರೈತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಬರ ಪರಿಹಾರ ಹಾಗೂ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ರೈತರ ಹೋರಾಟದಿಂದ ಸರ್ಕಾರ ಬದಲಾವಣೆ ಮಾಡಿದ್ರು, ತಕ್ಷಣವೇ ಈ ಯೋಜನೆಯನ್ನು ಕೈಬಿಟ್ಟು ರೈತರನ್ನು ಉಳಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಡೆದಿರುವಂತಹ ಪ್ರತಿಭಟನೆ ಮಂಡ್ಯದಲ್ಲಿ. ಏನಿ ಒಂದು ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಮಾಡೋದಕ್ಕೆ ಹೊರಟಿದೆ ಸರ್ಕಾರ, ಅದನ್ನು ಕೈ ಬಿಡಬೇಕು, ಅದರಿಂದ ಯಾವುದೇ ಥರದ ಉಪಯೋಗ ಆಗಲಿ ಪ್ರಯೋಜನ ಆಗಲಿ ಇಲ್ಲ. ಯಾಕೆ ರೈತರ ಮೇಲೆ ಈ ರೀತಿಯಾಗಿ ಪದೇ ಪದೇ ಆಗಾಗ್ಗೆ ಸರ್ಕಾರದವರು ದೌರ್ಜನ್ಯ ಮಾಡ್ತಾ ಇದ್ದಾರೆ? ಈ ದೌರ್ಜನ್ಯ ಥರ ಅಲ್ಲ, ಒಳ್ಳೆಯದಲ್ಲ ಅಂತ ಆಗ್ರಹ ಮಾಡಿದ್ದಾರೆ. ಮಳೆ ಸರಿಯಾಗಿ ಬರ್ತಾ ಇಲ್ಲ, ನಾವು ಬೆಳೆ ಬೆಳೆಯೋದು ಹೇಗೆ, ಬರ ಪರಿಹಾರ ಕೊಡಬೇಕು, ರೈತರ ಸಾಲವನ್ನು ಮನ್ನಾ ಮಾಡಬೇಕು, ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ. ಸರ್ಕಾರದವರು ರೈತ ಪರ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬರ್ತಾರೆ, ರೈತರ ಪರವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ರೈತರ ಸಂಕಷ್ಟಕ್ಕೆ ಅದರ ಬಗ್ಗೆ ಮಾತಾಡೋದಾಗಲಿ, ಅದರ ಬಗ್ಗೆ ಕ್ರಮ ವಹಿಸೋದಾಗಲಿ, ರೈತರ ಪರವಾಗಿ ನಿಲ್ಲೋದಾಗಲಿ ಯಾವುದನ್ನು ಕೂಡ ಮಾಡೋದಿಲ್ಲ. ಈ ಮಧ್ಯೆ ಇನ್ನೊಂದು ಯಾಕೆ ತೊಂದರೆ, ಕುಡಿಯುವ ನೀರಿನ ಏನೋ ಯೋಜನೆ ಮಾಡೋಕೆ ಹೊರಟಿದ್ರಲ್ಲ 6ನೇ ಹಂತದ ಕಾವೇರಿ, ಅದು ಬೇಡ, ಅದು ನಿಜವಾಗಿಯೂ ಮಾರಕ, ಅದನ್ನು ಮಾಡಬೇಡಿ. ರೈತರ ಹೋರಾಟ ಅಂದರೆ ಲಘುವಾಗಿ ಪರಿಗಣಿಸಬೇಡಿ. ರೈತರ ಹೋರಾಟಗಳು, ಎಷ್ಟೋ ಹೋರಾಟಗಳು ಸರ್ಕಾರಗಳನ್ನೇ ಬೀಳಿಸ್ಬಿಟ್ಟಿದೆ. ಸರ್ಕಾರ ಬರೋದಕ್ಕೆ, ಆಡಳಿತ ಚುಕ್ಕಾಣಿ ಹಿಡಿಯೋದಕ್ಕೆ, ಅಧಿಕಾರವನ್ನು ಹಿಡಿಯೋದಕ್ಕೆ ಹೇಗೆ ರೈತರ ಬೆಂಬಲ ಬೇಕು, ಅಂದರೆ ರೈತ ಪರ ಅಂತ ಹೇಳಿಕೊಂಡು ಹೆಂಗೆ ಅಧಿಕಾರಕ್ಕೆ ಬರ್ತಾರೋ ಅದೇ ಮಾದರಿಯಲ್ಲಿ ರೈತರ ಪ್ರತಿಭಟನೆಯಿಂದ ಸರ್ಕಾರಗಳೇ ಉರುಳು ಹೋಗ್ಬಿಟ್ಟಿದೆ. ದಯಮಾಡಿ ರೈತರ ಪರವಾಗಿ ಇರಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತೆ ನೀರಿಗೋಸ್ಕರ ನರಗುಂದ ನವರಗುಂದದಲ್ಲಿ ಚಳವಳಿ ನಡೀತಾ ಇತ್ತು. ಅಲ್ಲಿ ತಹಸೀಲ್ದಾರ್ ಮತ್ತು ಒಬ್ಬ SP ರೈತರು ಮಲಗಿ ಚಳವಳಿ ಮಾಡ್ತಿದ್ದಾಗ ಅವ್ರ ಎದೆ ಮೇಲೆ ಬೂಟ್ ಕಂಡಲ್ಲಿ ನಡ್ಕೊಂಡೋದ್ರು. ಅಲ್ಲಿ ರೊಚ್ಚಿಗೆದ್ದಂಥ ಜನ ಚಳವಳಿನ ಉಗ್ರ ರೂಪ ತಾಳಿತು. ಆವಾಗ ಗುಂಡೂರಾಯ ಸರ್ಕಾರ ಗುಂಡಿಟ್ಟು ಇಬ್ಬರನ್ನ ಬಲಿ ತಕ್ಕೋತು. ಮತ್ತೆ ಏನು ಕಬ್ಬುನ ಚಳವಳಿ ನಡೀತಾ ಇರಬೇಕಾದ್ರೆ ಆ ಹೆಸರನ್ನ ಬದಲಾವಣೆ ಮಾಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಉದಯ ಆಯಿತು 82ನೇ ಇಸ್ವಿನಲ್ಲಿ. ಅದು ಇಡೀ ರಾಜ್ಯಾದ್ಯಂತ ರುದ್ರಪ್ಪನವರು, ಸುಂದರೇಶ್ ಅವರು ಮತ್ತು ನಂಜುಂಡಸ್ವಾಮಿಯವರು ಜಿಲ್ಲಾದ್ಯಂತ ಪ್ರವಾಸ ಮಾಡಿ, ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಕಟ್ಟಿದ್ರು. ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಉತ್ತರಾಯ ಸ್ಥಿತಿಲಿ ಬಂತು. ಏನು ಅವತ್ತು ಆ ವರ್ಷದಲ್ಲಿ 143 ಜನ ರೈತರನ್ನ ಗುಂಡಿಟ್ಟು ಕೊಂದರು ಗುಂಡೂರಾಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ. ಆಗ ಮಂಡ್ಯ ಏನು ಇಡೀ ರಾಜ್ಯಾದ್ಯಂತ ರೈತರನ್ನ ಒಗ್ಗೂಡಿಸಿ ಲಾಲ್ಬಾಗ್ನಲ್ಲಿ ಒಂದು ನಿರ್ಧಾರ ಮಾಡಿದ್ರು. ಏನು ಗುಂಡೂರಾಯರ ಗುಂಡಿಟ್ಟ ಸರ್ಕಾರಕ್ಕೆ ನಾವು ಮತ ಕೊಡಬಾರ್ದು, ಕಾಂಗ್ರೆಸ್ನವರು ಯಾರು ಹಳ್ಳಿಗಳಿಗೆ ಬರಬಾರ್ದು ಅಂತ ಘೋಷಣೆ ಆಯಿತು. ಅದೇ ರೀತಿ ಅವತ್ತು ಒಂದು ಸರ್ಕಾರ ಬದಲಾವಣೆ ಆಯಿತು. ಬದಲಾವಣೆ ಆದಮೇಲೆ ಬೇರೆ ಸರ್ಕಾರ ಬಂತು. ನಮಗನ್ನಿಸ್ತದೆ ಇವಾಗ ಯಾವುದೇ ಸರ್ಕಾರ ಬಂದ್ರೂ ರೈತರನ್ನ ಬಗ್ಗು ಹೊಡಿತಾ ಇದ್ದಾರೆ. ಅವರು ರೈತರ ಪರವಾಗಿ ಯಾರೂ ಇಲ್ಲ, ರೈತರ ಬೆನ್ನೆಲುಬು ಅಂತಾರೆ, ರೈತರ ಪರವಾಗಿ ಯಾರೂ ಇಲ್ಲ. 1980ನೇ ಇಸ್ವಿ ನರಗುಂದ ನವಲಗುಂದದಲ್ಲಿ ಬಸಪ್ಪ ಮತ್ತು ಲಕ್ಕುಂಡಿಯನವರು ಹುತಾತ್ಮರಾದರು. ಆ ದಿನದ ಅಂಗವಾಗಿ ಅವರ ಎದೆ ಮೇಲೆ ಪೊಲೀಸ್ನವರು ಅಕ್ರಮವಾಗಿ ಅವರ ಎದೆ ಬೂಟು ಕಾಲ ನಡ್ಕೋಬೋದು ವಿಚಾರವಾಗಿ ಅವರು ಅಮರವಾದರು. ಅಂದಿನಿಂದ ಇಲ್ಲಿ ಗಂಟ 142 ರೈತರು ಹುತಾತ್ಮರಾಗಿದ್ದಾರೆ ರೈತ ಹೋರಾಟಕ್ಕೋಸ್ಕರ. ಆ ವಿಚಾರವಾಗಿ ರೈತ ಹುತಾತ್ಮ ದಿನಾಚರಣೆಯನ್ನು ಮಂಡ್ಯದಲ್ಲಿ ಇವತ್ತು ಮಾಡ್ತಾವೆ. ಇದ್ರ ವಿಚಾರವಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ಸುಂದರೇಶರು, ಬಾಬುಗೌಡ ಪಾಟೀಲ್ರವರು ಅವ್ರದ್ದೇ ಆದ ನಿಟ್ಟಿನಲ್ಲಿ ಹೋರಾಟ ಕೊಟ್ಟು